ಅಯ್ಯೋ ಸತ್ಯ ಅವರೇ, ಇಷ್ಟು ಚಿಕ್ಕ ವಿಷಯಕ್ಕೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀರಾ? ನೀವು ನನ್ಗೆ ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಏನೂ ಇಲ್ಲ. ಏನಾಗಿದೆ ಈ ಪದ್ದುಗೆ? ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಕಣ್ಮುಂದೆನೇ ಇದ್ದು ನನ್ನನ್ನು ಕೊಲ್ತಾ ಇದ್ದಾಳೆ. ಯಾವ ಸತ್ಯದಿಂದ ನಾನು ದೂರ ಓಡ್ತಾ ಇದ್ನೋ ಆ ಸತ್ಯ ಕಣ್ಮುಂದೆ ಬಂದು ಕುಣಿತಾ ಇರೋ ಥರ ಫೀಲ್ ಆಗ್ತಾ ಇದೆ. ನಾನು ಅವಳು ದೂರ ಇದ್ದಾಗ ಚೆನ್ನಾಗಿದ್ವಿ. ಯಾವತ್ತೂ ಒಂದಿನ ಹೋಗ್ತಾ ಇದ್ದೆ, ಮಾತಾಡಿಸ್ತಾ ಇದ್ದೆ, ನಚ್ಚಿನ ನೋಡ್ತಾ ಇದ್ದೆ. ಈಗ ಆ ರೀತಿ ಯಾವುದೂ ಇಲ್ಲ. ಮಾತಾಡೋಕ್ಕೂ ಆಗಲ್ಲ, ಒಟ್ಟಿಗೆ ಇರೋಕ್ಕೂ ಆಗಲ್ಲ. ಇನ್ಫ್ಯಾಕ್ಟ್ ಅವಳನ್ನ ನೋಡಿದರೆ ಹೆದರ್ಕೊಂಡು ಓಡೋಗೋ ಆಗಿದೆ. ಅವಳಿಗೂ ನನ್ನ ಪರಿಸ್ಥಿತಿನೇ. ಅದಕ್ಕೆ ಸರಿಯಾಗಿ ಸತ್ಯ ಬೇರೆ ಒಗ್ಗರಣೆ ಹಾಕ್ತಾ ಇದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ನನ್ನ ಕತೆ ಏನು? ಅಮೂಲ್ ಬೇಬಿ, ನಾನು ನಿನ್ಗೊಂದು ವಿಷಯ ಹೇಳ. ಏನು ವಿಷಯ ಸತ್ಯ? ಹೇಳ್ತೀನಿ, ಆದರೆ ನೀನು ಯಾರಿಗೂ ಹೇಳಬಾರ್ದು. ಇಲ್ಲ ಸತ್ಯ, ಯಾರಿಗೂ ಹೇಳಲ್ಲ. ಹೇಳೋದೇನು ಅಂತ? ಅದು ಚಿಕ್ಕ ಮಾವ, ಮನೆಯವ್ರ ಮುಂದೆ ನನ್ನ ವಿಷಯ ಓಪನ್ ಆದರೆ ಎಲ್ಲರ ಕಣ್ಣಲ್ಲಿ ಎಷ್ಟು ಕೇವಲ ಆಗ್ಬಿಡ್ತೀನಿ. ಇಲ್ಲ, ಹಾಗಾಗಬಾರ್ದು, ಹಾಗಾಗಬಾರ್ದು. ಚಿಕ್ಕಪ್ಪ, ಚಿಕ್ಕ ಮಾವ, ಏನಾಯ್ತ್ರಿ? ಯಾಕ್ರಿ ಹೀಗೆ ಆಡ್ತಿದ್ದೀರಾ? ಏನಿಲ್ಲ, ನೀವು ಮೊದ್ಲಿನ ಥರ ಇಲ್ಲ. ನಿಮ್ಗೇನೋ ಆಗಿದೆ. ಅದೇನು ಅಂತ ನನ್ನ ಹತ್ರ ಹೇಳ್ಕೊಳ್ರಿ. ಏನು ಇಲ್ಲ ಅಂತ ಹೇಳಿದ್ದಲ್ಲ. ಕೆಳಗಡೆನೂ ಹಾಗೆ ಅಂದ್ರಿ, ಇಲ್ಲೂ ಹೀಗೆ ಅಂತಿದ್ದೀರಾ. ಅಕ್ಕ, ಊರ್ಬಿಳ, ಅವನ್ನೆಲ್ಲ ಯಾಕೆ ಕರಿತಾ ಇದೀಯಾ? ಮತ್ತೆ ನಿಮ್ಗೇನಾಗಿದೆ ಅನ್ನೋದನ್ನ ನೀವು ಹೇಳಿ. ಏನ್ರಿ ಇದೆಲ್ಲ? ಲಕ್ಷ್ಮಣ, ಏನೋ ಇದೆಲ್ಲ? ಏನಾಗಿದೆ ನಿನ್ಗೆ? ಚಿಕ್ಕಿ, ಏನಿದೆಲ್ಲ? ನೋಡಿ ನೋಡಿ ಇವ್ರು ಹೇಗೆ ಆಡ್ತಿದ್ದಾರೆ ಅಂತ. ಇವ್ರ ಕೋಪನ ಆ ನೀರಿನ ಜಗ್ ಮೇಲೆ ತೋರಿಸಿದ್ದಾರೆ. ಹೌದಾ ಚಿಕ್ಕ ಮಾವ? ಆಗಲೇ ನಾನೇನು ಅಂದೆ ಅಂತ ಕೋಪ ಮಾಡ್ಕೊಂಡು ಬಂದ್ರಲ್ಲ, ಇದು ನನ್ನ ಮೇಲೆ ಕೋಪನಾ? ಇಲ್ಲ ಸತ್ಯ, ಇತ್ತೀಚೆಗೆ ಯಾಕೋ ಇವ್ರಿಗೆ ತುಂಬಾ ಕೋಪ. ಮಾತಿಗೂ ರೇಗ್ತಾರೆ. ನನಗಂತೂ ಇವ್ರನ್ನ ಮಾತಾಡ್ಸೋದಕ್ಕೆ ಹೆದರಿಕೆ ಇತ್ತೀಚೆಗೆ.
ಇದು ನನ್ನ ಮೇಲಿನ ಕೋಪ ಅಲ್ವಾ ರೀ? ನಾನಿಲ್ಲಿಗೆ ಬಂದಿರೋದ್ರಿಂದಾನೇ ನೀವು ಹೀಗೆ ಆಡ್ತಾ ಇರೋದು. ನನ್ನಿಂದಾಗಿ ಈ ಮನೆಯವ್ರು ಎಲ್ಲ ನೆಮ್ಮದಿ ಹಾಳಾಗ್ತಿದೆಯಲ್ಲಪ್ಪ ದೇವ್ರೆ. ಅಯ್ಯಯ್ಯೋ, ಇವ್ರ ಕೈಯಲ್ಲಿ ರಕ್ತ ಬರ್ತಿದೆ. ಏನ್ ಮಾಡ್ಕೊಂಡ್ರಿ? ಚಿಕ್ಕಪ್ಪ ಏನಾಯ್ತು ಚಿಕ್ಕಪ್ಪ? ಚಿಕ್ಕಿ ನೀವು ಗಾಬರಿ ಆಗ್ಬೇಡಿ, ನಾನು ಫಸ್ಟ್ ಏಡ್ ಕಿಟ್ ತಗೊಂಡ್ಬರ್ತೀನಿ. ಏನಾಗಿದೆ ರೀ? ಯಾಕ್ರಿ ಇವತ್ತು ನಿಮ್ಗೆ ಇಷ್ಟೊಂದು ಕೋಪ? ಚಿಕ್ಕತ್ತೆ, ಆ ಕೋಪಕ್ಕೆ ಕಾರಣ ಏನು ಅಂತ ಕೇಳಿ. ಕಾರಣ ಹೇಳಿದ್ರೆ ಪರಿಹಾರನಾದರೂ ಕಂಡುಹಿಡಿಬೋದು. ನನ್ನ ಸಮಸ್ಯೆಗೆ ನಾನೇ ಪರಿಹಾರ ಕಂಡ್ಕೋತೀನಿ. ನನಗೆ ಯಾರ ಸಹಾಯನೂ ಬೇಕಿಲ್ಲ ಅಂತ ಹೇಳು ಊರ್ಮಿ. ಚಿಕ್ಕಿ ತಗೊಳ್ಳಿ ಫಸ್ಟ್ ಏಡ್ ಕಿಟ್ಟು, ಮೊದಲು ಫಸ್ಟ್ ಏಡ್ ಮಾಡಿ. ಚಿಕ್ಕಿ 1 ನಿಮಿಷ. ಚಿಕ್ಕಪ್ಪ, ಫಸ್ಟು ನೀವು BP ಚೆಕ್ ಮಾಡಿಸ್ಕೊಳ್ಳಿ. ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್ನೇ. ಎನಿವೆ, ನಮ್ಮನೆಯಲ್ಲೇ ನರ್ಸ್ ಇದ್ದಾರೆ ಅಲ್ವಾ, ಅವ್ರನ್ನೇ ಕರಿತೀನಿ, ಒಂದ್ಸತಿ ಚೆಕ್ ಮಾಡಿಸ್ಕೋತೀರಾ? ಈ ಒಂದು ಸೀನಲ್ಲಿ ಎಷ್ಟೊಂದು ಲವ್ವು ನೋವು ಕಾಣಿಸ್ತಾ ಇದೆ. ಚಿಕ್ಕಪ್ಪಂಗೂ ಈ ಪದ್ಮಂಗೂ ಏನಾದರೂ ಲಿಂಕ್ ಇರ್ಬೋದಾ? ಪದ್ಮ ಇಲ್ಲಿಗೆ ಬಂದ್ಮೇಲಿಂದ ಚಿಕ್ಕಪ್ಪ ಅವರು ಅವರಾಗಿಲ್ಲ. ನೋವಾಗ್ತಿದ್ಯಾ ರೀ? ಕೈ ತುಂಬ ಅಲ್ಲಾಡಿಸ್ಬೇಡಿ, ನೀರು ಬೀಳದೆ ಇರೋ ಥರ ನೋಡ್ಕೊಳ್ಳಿ. ತುಂಬ ಪೇನ್ ಆದರೆ ಪೇನ್ ಕಿಲ್ಲರ್ ಕೊಡ್ತೀನಿ. ರೀ, ಪದ್ಮ ಹೇಳೋದು ಕೇಳಿಸ್ತಿದ್ಯಾ? ನಿಮ್ ಕೋಪನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೋವಾಗೋದು ನಮ್ಗೇನೆ. ಯಾಕೋ ಲಕ್ಷ್ಮಣ ಹೀಗೆಲ್ಲ ಮಾಡ್ತಿದೀಯ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತನಾದ್ರೂ ಬಾಯಿ ಬಿಟ್ಟು ಹೇಳ್ಕೊಳ್ಳೋ. ಮುಂಚೆನೂ ಎಷ್ಟೋ ವರ್ಕ್ ಪ್ರೆಷರ್ ಇರೋದು, ಆದ್ರೆ ಅದನ್ನೆಲ್ಲ ನೀವು ಮನೆಗೆ ತರ್ತಾ ಇರ್ಲಿಲ್ಲ. ಪದ್ಮ, ನೀವು ಪೇನ್ ಕಿಲ್ಲರ್ ತಂದು ಕೊಟ್ಬಿಡಿ. ಸರಿ ಅಕ್ಕ. ಒಂದು ನಿಮಿಷ. ಈ ಸೀನ್ ತುಂಬ ಚೆನ್ನಾಗಿದೆ. ಐ ರಿಯಲಿ ಲೈಕ್ಡ್ ಇಟ್. ಅವ್ರು ಯಾವತ್ತೂ ನನ್ನ ಹತ್ರ ಇಷ್ಟು ಕಠೋರವಾಗಿ ನಡ್ಕೊಂಡಿರಲಿಲ್ಲ. ಈ ಮನೆಗೆ ಬರೋ ಆಸೆಗೆ, ನಚ್ಚಿಗೆ ಎಲ್ಲರೂ ಪ್ರೀತಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನೆಲ್ಲೋ ಅವ್ರ ಪ್ರೀತಿನೇ ಕಳ್ಕೊಂಡ್ಬಿಟ್ಟೆ ಅಂತ ಅನಿಸ್ತಾ ಇದೆ. ನಾನಿಲ್ಲಿಗೆ ಬಂದಮೇಲಿಂದ ಅವ್ರ ಮುಖದಲ್ಲಿ ನೆಮ್ಮದಿ ಅನ್ನೋದೇ ನೋಡಿಲ್ಲ. ಯಾವಾಗಲೂ ಟೆನ್ಷನ್ನಲ್ಲೇ ಇರ್ತಾರೆ, ಸಿಡುಕ್ತಾ ಇರ್ತಾರೆ. ಪಾಪ, ಅವ್ರ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನೇನು. ಅರ್ಧಾಂಗಿ ಆಗಿರೋಳು ಗಂಡನಿಗೆ ಸುಖ ಸಂತೋಷ ಕೊಡಬೇಕು, ಆದರೆ ನನ್ನಿಂದ ಇವ್ರಿಗೆ ಬರೀ ನೋವು, ಒದ್ದಾಟ ಸಿಗ್ತಾ ಇದೆ.
ಪದ್ಮ, ಯಾಕೆ ಅಳ್ತಿದ್ದೀರಾ? ಏನಾಯಿತು? ಏನಿಲ್ಲ ಅಕ್ಕ. ನಮ್ಮ ಯಜಮಾನ್ರು ಹಾಗಂದ್ರು ಅಂತ ಬೇಜಾರಾಯ್ತಾ? ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ? ಇಲ್ಲ ಅಕ್ಕ, ಹಾಗಲ್ಲ, ಏನಿಲ್ಲ. ಸಾರಿ ಪದ್ಮ, ಪ್ಲೀಸ್ ಅವ್ರು ಹೇಳಿದನ್ನ ಮನಸ್ಸಿಗೆ ಹಾಕೋಬೇಡಿ. ಸಾಮಾನ್ಯವಾಗಿ ಅವ್ರು ಯಾರ ಹತ್ರನೂ ಇಷ್ಟೊಂದು ಕಟುವಾಗಿ ನಡ್ಕೊಳ್ಳೋದಿಲ್ಲ. ಇವತ್ತು ಅವ್ರಿಗೆ ಏನಾಗಿತ್ತೋ ಏನೋ ನಿಮ್ಮ ಮೇಲೆ ರೇಗ್ಬಿಟ್ರು. ಬೇಜಾರು ಮಾಡ್ಕೋಬೇಡಿ. ಹಾಗೇನಿಲ್ಲ ಅಕ್ಕ, ನಾನೇ ಈ ಮನೆಯಲ್ಲಿ ನನ್ನ ಸ್ಥಾನ ಏನು ಅಂತ ತಿಳ್ಕೊಂಡು ನಡ್ಕೋಬೇಕಿತ್ತು. ಇದರಲ್ಲಿ ನಮ್ಮವ್ರದ್ದು ನಿಮ್ಮವ್ರದ್ದು ಏನೂ ತಪ್ಪಿಲ್ಲ ಬಿಡಿ. ಅವ್ರು ನಿಮ್ಮ ಮೇಲೆ ರೇಗಿದ್ರು ನೀವು ಸರಿಯಾದ ಸಮಯಕ್ಕೆ ಅವ್ರಿಗೆ ಬ್ಯಾಂಡೇಡ್ ಮಾಡಿದ್ರಿ. ತುಂಬ ಥ್ಯಾಂಕ್ಸ್. ಬಿಡಿ ಅಕ್ಕ, ಅದು ನನ್ನ ಡ್ಯೂಟಿ ಅಂತ ಮಾಡಿದೆ ಅಷ್ಟೇ. ಅದರಲ್ಲಿ ಏನಿದೆ? ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ನಮ್ಮ ಮನೆಯವರಿಂದ ನೋವಾಯ್ತಲ್ಲ, ಅದೇ ನನಗೆ ಕಾಡ್ತಾ ಇರೋದು. ಆದರೆ ನನ್ನಿಂದ ನಿಮಗೆ ದೊಡ್ಡ ಅನ್ಯಾಯನೇ ಆಗ್ತಿದೆ ಅಕ್ಕ. ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಪದ್ಮ, ಪ್ಲೀಸ್. ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಕ್ಕ. ನೀವು ನನ್ನ ಚಿಂತೆ ಬಿಡಿ, ಹೋಗಿ ಮಲ್ಕೊಳ್ಳಿ. ಲೇಟ್ ಆಯಿತು. ಹೋಗಿ ಅಕ್ಕ, ಲೇಟ್ ಆಯಿತು, ಮಲ್ಗಿ. ಸರಿ. ಛೇ, ಎಂಥ ಕೆಲಸ ಆಗೋಯ್ತು. ಅಕ್ಕನ ಮುಂದೆನೇ ಬಾಯ್ ತಪ್ಪಿ ನಮ್ಮೂರು ಅಂದ್ಬಿಟ್ನಲ್ಲ. ಏನು ಮಾಡೋದು? ಕೆಲವೊಂದು ಸಲ ಮನಸ್ಸು ಸತ್ಯ ಮುಚ್ಚಿಟ್ರು ಬಾಯಲ್ಲಿ ಸತ್ಯ ಬಂದ್ಬಿಡುತ್ತೆ ಅಕ್ಕ. ನೀವು ನನ್ನ ಕ್ಷಮಿಸಿ. ಇವನು ಮತ್ತೆ ಡ್ರಾಯಿಂಗ್ ಬರೀತಿದ್ದಾನಲ್ಲ. ನೆನ್ನೆ ಬೈದಿರೋದು ತಲೆಗೋಗಿಲ್ಲ ಅನ್ಸುತ್ತೆ. ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಇವನು ಈ ಥರ ಎಲ್ಲ ಮಾಡ್ತಿದ್ದಾನೆ ಅನ್ಸುತ್ತೆ. ಮನೆಯಲ್ಲಿ ಯಾರು ಈ ಡ್ರಾಯಿಂಗ್ನ ನೋಡಿದ್ರೆ ನನ್ನ ಗತಿ ಏನು? ಏಯ್, ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಮತ್ತೆ ಮತ್ತೆ ಚಿತ್ರ ಬಿಡಿಸ್ತಾ ಇದೆಯಾ? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಡ್ರಾಯಿಂಗ್ ಮಾಡೋದನ್ನ ಬಿಟ್ಟು ಬಿಡು. ಹೇ ಕೀರ್ತನ, ಮಗು ಯಾಕೆ ಹಾಗೆ ಗದರ್ತಾ ಇದೀಯಾ? ಪ್ರೀತಿಯಿಂದ ಮಾತಾಡ್ಸೋ. ಅಮ್ಮ, ಅದು ಅವನು ನಿಮ್ಮೆಲ್ಲರ ಜೊತೆ ಚೆನ್ನಾಗಿರ್ತಾನೆ, ನನ್ನ ಹತ್ರ ಮಾತ್ರ ಮಾತಾಡ್ಸೋದಿಲ್ವಲ್ಲ ಅಂತ. ನೀನು ಈ ಅವತಾರದಲ್ಲಿ ಮಾತಾಡಿದ್ರೆ ಯಾವ ಮಗು ತಾನೇ ನಿನ್ನ ಹತ್ರ ಬರತ್ತೆ ಹೇಳು? ಸ್ವಲ್ಪ ಪ್ರೀತಿ ತೋರಿಸ್ಬೇಕು ಕಣೆ. ನಚ್ಚಿ, ಅವಳು ಏನು ಮಾಡಲ್ಲ. ನಾನು ಅಲ್ಲಿಗೆ ಬರ್ತೀನಿ, ನೀನೇನು ಮಾಡ್ತಿದ್ದಿ ಅಂತ ನನಗೆ ತೋರಿಸು, ಸರಿನಾ? ಏನೇ ಕೀರ್ತನ, ಪಾಪ ಮಗು ಚಿತ್ರ ಬಿಡಿಸಿತ್ತು, ಅದನ್ನು ಹಾಳು ಮಾಡಿದೆಯಲ್ಲೇ. ಸಾರಿ ಅಮ್ಮ, ಬೈ ಮಿಸ್ಟೇಕ್ ಆಗೋಯ್ತು. ಏನು ನಿನ್ನ ತಲೆ ಬೈ ಮಿಸ್ಟೇಕ್ ಅಂತೆ? ನೋಡ್ಕೊಂಡು ಮಾಡೋದಲ್ವಾ? ನಚ್ಚಿ ಪುಟ್ಟ,
ಬೇಜಾರು ಮಾಡ್ಕೋಬೇಡ. ಇನ್ನೊಂದು ಸಲ ಚೆನ್ನಾಗಿ ಒಂದು ಶೀಟಲ್ಲಿ ಡ್ರಾಯಿಂಗ್ ಬರೆದು ತೋರಿಸು, ಸರಿನಾ? ಹೇ ಕೀರ್ತನ, ಏನೇ ಇದು? ಯಾಕೆ ಹಾಗೆ ಗುರಾಯಿಸ್ತಿದ್ಯಾ ಮಗುನ? ಅಜ್ಜಿ ಏನಾಯ್ತು? ಕೀರ್ತನ ಹೋಗು ಹೋಗು. ನಚ್ಚಿ, ಈಗ ಅವಳು ಹೋಗಿದ್ದಾಳೆ. ಏನಾಯ್ತು ಹೇಳು. ಅಂದ್ರೆ ಸತ್ಯನ್ ಕೈ ಮುರಿಯೋ ಹಾಗೆ ಮಾಡಿದ್ದು ಕೀರ್ತನನಾ? ಪದ್ಮ, ನೀನು ಯಾಕೆ ಇಲ್ಲಿಗೆ ಬಂದಿದೀಯಾ? ನಾನು ಯಾಕೆ ಹೀಗೆ ಕಾಡ್ತಾ ಇದೀಯಾ? ಏನು ನಿನ್ನ ಉದ್ದೇಶ? ಏನು ನಾನು ಬೀದಿಗೆ ತರಬೇಕು ಅಂತನಾ? ಪದ್ಮ, ಮಾತಾಡು, ನನಗೆ ಉತ್ತರ ಬೇಕು. ನನಗೆ ಗೊತ್ತು ಪದ್ಮ, ಯಾವತ್ತೂ ನಿನ್ನ ಉದ್ದೇಶ ಕೆಟ್ಟದಾಗಿರೋಲ್ಲ. ನಿನ್ನ ನಾನು ಇಷ್ಟು ವರ್ಷಗಳಿಂದ ನೋಡ್ತಾನೆ ಬಂದಿದ್ದೀನಿ. ಜೀವನದಲ್ಲಿ ನನಗೋಸ್ಕರ ನೀನು ಎಂತೆಂಥ ರಿಸ್ಕ್ಗಳನ್ನ ತಗೊಂಡಿದ್ದೀಯ. ಆದರೆ ಇದ್ದಕ್ಕಿದ್ದ ಹಾಗೆ ನಿನಗೇನಾಯ್ತು? ನನಗೆ ಗೊತ್ತು ನೀನು ಇಲ್ಲಿಗೆ ಬರೋ ನಿರ್ಧಾರ ನಿಂದಾಗಿರೋದಿಲ್ಲ ಅಂತ. ಯಾಕೆಂದ್ರೆ ಅಷ್ಟು ಧೈರ್ಯ ನಿನಗಿಲ್ಲ. ನಿಜ ಹೇಳು ಪದ್ಮ, ನೀನು ಯಾರು ಇಲ್ಲಿ ಕರ್ಕೊಂಡ್ಬಂದಿದ್ದು? ಅಟ್ಲೀಸ್ಟ್ ಅದನ್ನಾದರೂ ಹೇಳು. ಅಥವಾ ನಾನೇನಾದರೂ ನಿನ್ನ ನಡು ನೀರಿನಲ್ಲಿ ಕೈ ಬಿಟ್ಬಿಡ್ತೀನೋ ಅನ್ನೋ ಅನುಮಾನ ಏನಾದರೂ ಬಂತ? ಅದಕ್ಕೆ ಹೀಗೆ ಮಾಡ್ದ್ಯಾ? ನನ್ನ ಜೀವನದ ಅತಿ ದೊಡ್ಡ ಕಹಿ ಸತ್ಯ ಅಂದರೆ ನೀನು ಮತ್ತು ನಚ್ಚಿ. ಇದನ್ನ ಆಚೆ ಪ್ರಪಂಚಕ್ಕಾಗಲಿ ನನ್ನ ಫ್ಯಾಮಿಲಿಗಾಗಲಿ ಹೇಳೋ ಧೈರ್ಯ ನನಗಿಲ್ಲ ಪದ್ದು. ಪ್ಲೀಸ್ ಅರ್ಥ ಮಾಡ್ಕೊ. ಇಲ್ಲಿ ನೋಡು, ನಿನ್ನನ್ನು ಹಾಗೂ ನಚ್ಚಿನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಆದ್ರೆ ಏನು? ಇದು ಗುಟ್ಟಾಗೆ ಇರಬೇಕು. ಇಟ್ಸ್ ಜಸ್ಟ್ ಅನ್ ಅಫೇರ್ ಅಷ್ಟೇ ಅಲ್ವಾ? ಪದ್ಮ, ನಿನ್ನ ನನ್ನ ಸಂಬಂಧನ ಇಷ್ಟು ಚೀಪಾಗಿ ಹೇಳ್ಬೇಡ. ನನಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಪ್ರೀತಿ ಮಾಡ್ತೀರಾ, ಆದ್ರೆ ಅದನ್ನ ಜಗತ್ ಹೇಳೋ ಧೈರ್ಯ ಇಲ್ಲ. ಜಗತ್ ಹೇಳೋ ಧೈರ್ಯ ಇಲ್ಲ ಅಂದಮೇಲೆ ಅದಕ್ಕೆ ಜನ ಕೊಡೋ ಹೆಸರೇನು ಗೊತ್ತಾ? ಅನೈತಿಕ ಸಂಬಂಧ. ಪ್ಲೀಸ್ ಪದ್ಮ,